ಬೇಕೋ ಬೇಡ ಅದು ಬೇಕೋ ಬೇಡ ಹೇಳ್ರಪ್ಪ 1 ಲಕ್ಷ 10 ವರ್ಷ ಬೇಕೋ ಬೇಡ 10 ವರ್ಷ ಕೊಟ್ಟು 5 ಕೆಜಿ ಇದ್ದಿದ್ದು 10 ಕೆಜಿ ಅಕ್ಕಿ ಕೊಡ್ತಾ ಇದೀವಿ ಆಮೇಲೆ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತಾ ಇದೀವಿ ಎಲ್ಲ ನಮ್ಮ ತಾಯಂದ್ರು ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾವ್ರೆ ಆಮೇಲೆ ಡಿಪ್ಲೊಮಾ ಮಕ್ಕಳನ್ನ 3,000 ಕೊಡ್ತಾ ಇದೀವಿ ಇದು ಬೇಕೋ ಬೇಡ ಬೇಕಾದ್ರೆ ಏನ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ಬೇಕು ಅದ್ರ ಜೊತೆಯಲ್ಲಿ ಹೆಲ್ತ್ ಕಾರ್ಡ್ ಅಂತ ಮಾಡಿದ್ದಾರೆ 27 ಪಾಪ ಬಹಳಷ್ಟು ಜನ ಬಡವರಿದ್ದಾರೆ ಅವ್ರು ಒಳ್ಳೆ ಹಾಸ್ಪಿಟಲ್ ಕರ್ಕೊಂಡೋಗಿ ಕಾಯಿಲೆ ಏನಾರು ಬಂದ್ರೆ ಅದು ಇದು ಮಾಡಕ್ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಹೆಲ್ತ್ ಕಾರ್ಡ್ ಅಂತ ಮಾಡಿದ್ದಾರೆ 25 ಲಕ್ಷ ಹೆಲ್ತ್ ಕಾರ್ಡ್ ಎಲ್ಲಿ ಬೇಕಾದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಆದ್ರೂ ಹೋಗಿ ನೀವು ಕಾಯಿಲೆಯನ್ನ ವಾಸಿ ಮಾಡ್ಕೊಳ್ಬಹುದು 25 ಲಕ್ಷ ರೂಪಾಯಿ ಆಮೇಲೆ ಅದ್ರ ಜೊತೆಯಲ್ಲಿ ರೈತರ ಸಾಲ ಸಂಪೂರ್ಣ ಮನ್ನಾ ಅಂತ ಘೋಷಣೆ ಮಾಡಿದ್ದಾರೆ ದಯಮಾಡಿ ಆ ಹಿನ್ನೆಲೆಯಲ್ಲಿ ಭೀಮಾ ನಾಯಕ್ ಅವರು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಇರುವಾಗ 2013ರಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಬೆಲೆ ಆವಾಗ 69 ರೂಪಾಯಿ ಪೆಟ್ರೋಲ್ ಬೆಲೆ ಇತ್ತು ಡೀಸೆಲ್ ಬೆಲೆ ಎಷ್ಟಿತ್ತು 54 ರೂಪಾಯಿ ಇತ್ತು ಆವಾಗ ಇಂಟರ್ನ್ಯಾಷನಲ್ ಬ್ಯಾರೆಲ್ ರೇಟ್ ಎಷ್ಟಿತ್ತು $141 ಮನಮೋಹನ್ ಸಿಂಗ್ ಇರುವಾಗ $141 ಇದ್ದಿದ್ದು ಅವಾಗ ಎಷ್ಟಕ್ಕೆ ನಾವು ಮಾಡ್ತಾ ಇದ್ವಿ 56 ರೂಪಾಯಿಗೆ ಡೀಸೆಲ್ ಮಾಡ್ತಾ ಇದ್ವಿ 69 ರೂಪಾಯಿಗೆ ಪೆಟ್ರೋಲ್ ಮಾಡ್ತಾ ಇದ್ವಿ ಇವತ್ತು ಇಂಟರ್ನ್ಯಾಷನಲ್ ಬ್ಯಾರೆಲ್ ರೇಟ್ ಎಷ್ಟಿದೆ ಹೇಳಿ $71 ಇವ್ರು ಎಷ್ಟಕ್ಕೆ ಮಾಡ್ತಾವ್ರೆ 95 ರೂಪಾಯಿಗೆ ಡೀಸೆಲ್ ಮಾಡ್ತಾವ್ರೆ 103 ರೂಪಾಯಿಗೂ 104 ರೂಪಾಯಿಗೆ ಪೆಟ್ರೋಲ್ ಮಾಡ್ತಾ ಇದ್ರೆ ಗ್ಯಾಸ್ ಬೆಲೆ ಎಷ್ಟಿದೆ ಇವತ್ತು ಮನಮೋಹನ್ ಸಿಂಗ್ ಇರುವಾಗ 400 ರೂಪಾಯಿ ಗ್ಯಾಸ್ ಬೆಲೆ ಇತ್ತು ನನ್ಗೆ ಈಗಲೂ ಜ್ಞಾಪನ ಇದೆ 13 ರೂಪಾಯಿ ಜಾಸ್ತಿ ಮಾಡಿದ್ರು ಬಿಜೆಪಿ ಏನ್ ಮಾಡಿದ್ರು ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿದ್ರು 13 ರೂಪಾಯಿ ಕಾಂಗ್ರೆಸ್ ಅವರು ಜಾಸ್ತಿ ಮಾಡಿಬಿಟ್ಟಿದಾರಂತ ಇವತ್ತು ಗ್ಯಾಸ್ ಬೆಲೆ ಎಷ್ಟಾಗಿದೆ 1,050 ರೂಪಾಯಿ ಗ್ಯಾಸ್ ಬೆಲೆ ಆಗಿದೆ ಡಾಲರ್ ರೇಟ್ ಎಷ್ಟು ಮನಮೋಹನ್ ಸಿಂಗ್ ಇರುವಾಗ 53 ರೂಪಾಯಿ ಇತ್ತು ಇವತ್ತು 86 ರೂಪಾಯಿ ಆಗಿದೆ ಇವತ್ತು ಚಿನ್ನದ ರೇಟ್ ಎಷ್ಟಾಗಿದೆ ಚಿನ್ನದ ರೇಟ್ ಬಡವ್ರ ಪಾಪ ಎಲ್ಲಿಂದ ಮದುವೆ ಮಾಡಕ್ ಸಾಧ್ಯ ಆ ಟೈಮಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ 2013ರಲ್ಲಿ 2,200 ರೂಪಾಯಿ ಗ್ರಾಮ್ ಇದ್ದಿದ್ದು ಇವತ್ತು 7,600 ರೂಪಾಯಿ ಗ್ರಾಮ್ ಇದೆ ಇವತ್ತು ಒಂದು ತಾಳಿ ಮಾಡ್ಬೇಕಾದ್ರೆ ಕನಿಷ್ಠ ಒಂದು 3-4 ಗ್ರಾಮ್ ಆದ್ರೂ ತಾಳಿ ಮಾಡ್ಬೇಕಾದ್ರೆ ಬೇಕಾದ್ರೆ ಮದುವೆಗೆ 4 ಗ್ರಾಮ್ ಆದ್ರೂ ಬೇಕು ಈಗ 4 ಗ್ರಾಮ್ ತಾಳಿ ತಗೊಂಡ್ಬೇಕಾದ್ರೆ ಕನಿಷ್ಠ 40,000 ರೂಪಾಯಿ ಆಗ್ತದೆ ಎಲ್ಲಿಂದ ಬಡವರು ತಗೊಂಡ್ ಬರಕ್ ಸಾಧ್ಯ ಎಲ್ಲಿಂದ ತಗೊಂಡ್ ಬರಕ್ ಸಾಧ್ಯ ಈ ಎಲ್ಲ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಮೋದಿಜಿ ಅವ್ರು ಹೇಳ್ತಾ ಇದ್ರು देश का अच्छा होएगा मैं देश के अच्छे दिन आज लेके आऊंगा मैं आ प्रधानमंत्री के कई जोर मनवी ಮಾಡಿ ಕೇಳ್ಕೊಳ್ತೀನಿ ಸ್ವಾಮಿ ನಮ್ಮ 13ಕ್ಕಿಂತ ಮುಂಚೆ ಏನ್ ದಿನ ಇತ್ತು ಆ ದಿನ ನಮ್ಗೆ ವಾಪಸ್ ಕೊಟ್ಬಿಡಿ ಈ ಅಚ್ಚೆ ದಿನ ನೀವೇ ಬಿಜೆಪಿ ಇಟ್ಕೊಳ್ಳಿ ಅಂತಾರೆ ಈ ದಿನ ಬೇಡ ನಮ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ದಿನ ಐತಿಲ್ಲ ಆ ದಿನ ಕೊಡಿ ಅಂತ ಮನೆ ಬಿಜೆಪಿ ಮುಖಂಡರು ಕೇಳ್ಕೊಂಡು ನಿಮ್ಗೆಲ್ಲ ಕೇಳ್ಕೊಳ್ಳೋದು ಭೀಮಾ ನಾಯಕ್ ಹೇಳ್ತಾ ಇದ್ರು ಈ ಹೋಬಳಿದಲ್ಲಿ ಯಾವತ್ತು ನಾನು 4 ಚುನಾವಣೆ ಮಾಡಿದ್ದೀನಿ ಎಲ್ಲಾ ಚುನಾವಣೆಯಲ್ಲಿ ನಾನು ಲೀಡ್ ಕೊಟ್ಟಿದ್ದೆ ಅಂತ ಭೀಮಾ ನಾಯಕ್ ಅವ್ರು ಹೇಳ್ತಾ ಇದ್ರು ಈಗ ಭೀಮಾ ನಾಯಕ್ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ ಭೀಮಾ ನಾಯಕ್ ಬಗ್ಗೆ ನನಗಿಂತ ಹೆಚ್ಚಾಗಿ ನನ್ಗೆಲ್ಲ ಗೊತ್ತಿದೆ ನನ್ಗೆ ಬಹಳ ಆತ್ಮೀಯ ನನ್ನ ಸ್ವಂತ ತಮ್ಮ ಇದ್ದಂಗೆ ನಾವು ಜೊತೆಲಿದ್ದಿದ್ದು ಜನತಾದಳ ಜೊತೆಲಿದ್ದಿದ್ದು ನಾನು ಕಾಂಗ್ರೆಸ್ ಬಂದಿದ್ದ ಕಾರಣಕ್ಕೆ ನನ್ನ ಜೊತೆ ಅವರು ಕಾಂಗ್ರೆಸ್ ಬಂದರು 2 ಬಾರಿ MLA ಆಗಿದ್ರು ನಾನು ಭೀಮಾ ನಾಯಕ್ ಅದೇ ಹೇಳಿದೆ ನೀನು ಹೋದ ಸತಿ ಸೋತಿದ್ರು ಪರವಾಗಿಲ್ಲಪ್ಪ ಈ ಸತಿ ನೀನು ಗೆಲ್ಬೇಕಾಗಿತ್ತು ಇವತ್ತು ನೀನು ಗೆದ್ದಿದ್ರೆ ನೀನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಾ ಇದ್ರೆ ನಾನು ಇರ್ತಾ ಇಲ್ಲ ಅಂತ ಇವತ್ತು ಭೀಮಾ ನಾಯಕ್ ಅವ್ರು ನನಗೆ ಗೆಲ್ಸಿದ್ರೆ ಯಾರು ನಷ್ಟ ಯಾರಿಗಾಯ್ತು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದು ಸಿದ್ದರಾಮಯ್ಯ ಅದು ಭೀಮಾ ನಾಯಕ್ ಸಂಬಂಧ ತಮ್ಗೆಲ್ಲ ಗೊತ್ತೇ ಇದೆ ಅಪ್ಪ ಮಗನ ಸಂಬಂಧ ಹೌದೋ ಇಲ್ವೋ ಅಪ್ಪ ಮಗನ ಸಂಬಂಧ ಭೀಮಾ ನಾಯಕ್ ನಮ್ಮ ಮುಖ್ಯಮಂತ್ರಿಗಳು ಅಪ್ಪ ಮಗನ ಸಂಬಂಧ ಇವತ್ತೇನಾದ್ರು ನೀವು ಗೆಲ್ಸಿದ್ರೆ ಇವತ್ತೇನಾದ್ರು ಅವ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನೀವು ಒಂದು ಮಂತ್ರಿ ಆಗಿದ್ರೆ ಇವಾಗ ನಿಮ್ಮ ತಾಲೂಕು ಅಭಿವೃದ್ಧಿ ಹೆಂಗಾಗದಂತ ನೀವು ಯೋಚನೆ ಮಾಡಬೇಕು ನಷ್ಟ ಯಾರಾಗಿದ್ದು ನಮ್ಮ ತಾಲೂಕು ಮತದಾರರಿಗೆ ನಷ್ಟ ಆಗಿರೋದು ನಮ್ಮ ತಾಲೂಕು ಮತದಾರರಿಗೆ ನಷ್ಟ ಆಗಿದ್ದು ಅವ್ನು ಒಳ್ಳೆತನ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರ ಮೇಲೆ ಹೆಚ್ಚಿನ ಪ್ರೀತಿ ಇದ್ದಿದ್ದ ಕಾರಣಕ್ಕೆ ಇವತ್ತು KMF ಚೇರ್ಮನ್ ಮಾಡಿದ್ದಾರೆ ಇವತ್ತು ನಾನು 3 ಇಲಾಖೆ ಇಟ್ಕೊಂಡಿದ್ದೀನಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ಇದೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ ಆಮೇಲೆ ಡಿಪಾರ್ಟ್ಮೆಂಟ್ ಅಂತ ಇದೆ 3 ಇಲಾಖೆದಲ್ಲೂ ನನ್ನ ಗ್ರ್ಯಾಂಡ್ ಎಷ್ಟು ಹೇಳಿ ಬಜೆಟ್ ಗ್ರ್ಯಾಂಡ್ ಎಷ್ಟು ಹೇಳಿ 6 ರಿಂದ 7 ಸಾವಿರ ಕೋಟಿ ಭೀಮಾ ನಾಯಕ್ ಎಷ್ಟು ಹೇಳಿ 26,000 ಕೋಟಿ ಎಷ್ಟು ಕೋಟಿ ಅಂದ್ರೆ ನನ್ಗೆ ಎಲ್ಲಿ ನೋವು ಅಂದ್ರೆ ಇವತ್ತು ಭೀಮಾ ನಾಯಕ್ ಇಕ್ಕಿದ್ರೆ ಏನೋ ಒಂದು ನನ್ನ ತಾಲೂಕಿಗೆ ಏನೋ ಒಂದು ಮಾಡಬೇಕು ಜನಗಳು ಋಣ ತೀರಿಸ್ಬೇಕಂತ ಅವ್ರು ಬಹಳಷ್ಟು ಕನಸಿಗೆ ಏನಕ್ಕಂದ್ರೆ ನಂದು ಗಣೇಶನ ನಾವೆಲ್ಲ ಯಾವತ್ತು ವಾರಕ್ಕೆ 2-3 ದಿನ ನಾವು ಸೇರ್ತೀವಿ ನಾವು ಯಾವತ್ತಿನ ಒಂದು ಚಿಂತೆನೇನು ನನ್ನ ತಾಲೂಕು ಮತದಾರರಿಗೆ ನಾನು ಈ ಮಟ್ಟಿಗೆ ಬೆಳೆಸಿದ್ದಾನೆ ನನ್ನ MP ಮೆಂಬರ್ ಆಗೋ ಇದ್ದವನು ನನ್ನ MLA ಆಗಿ ನಾನು ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ ನನ್ನ ತಾಲೂಕು ಋಣನ ತೀರಿಸ್ಬೇಕು ನಾನು ಏನೋ ಮಾಡ್ಬೇಕಂತ ಪಾಪ ಬಹಳ ಆಸೆ ಇಟ್ಕೊಂಡಿದ್ದ ಇವತ್ತೇನಾರ ಈ ಬಾರಿ ಹೋಸತಿ ಗೆದ್ದಿದ್ರೆ ನಾನು ನೋವಾಗ್ತಾ ಇಲ್ಲ ಈ ಬಾರಿ ಗೆದ್ದಿದ್ರೆ ನಿಮ್ಮ ತಾಲೂಕು ಅಭಿವೃದ್ಧಿ ಆಗೋದು ಆ ಹಿನ್ನೆಲೆಯಲ್ಲಿ ಇವತ್ತು ಆಯ್ತು
ದೇವ್ರ ಬರ್ದಂಗೆ ಆಗೋದು, ಹಣೆ ಬರ ಬರ್ದಂಗೆ ಆಗೋದು, ಹಣೆ ಬರ ಯಾರು ತಪ್ಸಕ್ಕಾಗಲ್ಲ. ಅಂದರೆ ಇವತ್ತು ಭೀಮಾ ನಾಯಕ್ ಅವರು ಒಂದು ಮಟ್ಟದಲ್ಲಿ ನಮ್ಮ ಪಕ್ಷದಲ್ಲಿ ಒಂದು ನಾಯಕ ಆಗಿ ಬೆಳೆದ್ಬಿಟ್ಟವನೆ, ಒಂದು ಲೀಡರ್ ಅಂತ ಬೆಳೆದ್ಬಿಟ್ಟವನೆ. ಇವತ್ತು ಒಂದು ಮರ್ಯಾದೆ ಪ್ರಶ್ನೆ. ಒಂದು ನೋವಂತೂ ಮೊನ್ನೆ ಚುನಾವಣೆ ಸೋತಿ ನೊಂದ್ಕೊಂಡಿದ್ದಾನೆ. ನಾನು ಅನ್ಕೊಂಡಿರೋದು ಅದು ಆಚೆ ಹೋಗ್ಬೇಕಾದ್ರೆ ಒಂದೇ ಕೆಲಸ ನೀವು ಮಾಡಬೇಕಾಗಿರೋದು ಈ ತಾಲೂಕು ಮತದಾರ ಅಂದರೆ, ಈಗ ತುಕಾರಾಮ್ಗೆ ನಾವು ಹೆಚ್ಚಿನ ಲೀಡ್ ಕೊಟ್ಟರೆ ಅದೇನಾಗ್ತದೆ, ಇವ್ನಿಗೊಂದು ಸಮಾಧಾನ ಆಗ್ತದೆ. ನಾನು ಸೇವೆ ಮಾಡಿದ್ದಕ್ಕೆ ಸರಿ ಅಂತ ಇವತ್ತು ಭೀಮಾ ನಾಯಕ್ಗೆ ಸಮಾಧಾನ ಆಗ್ತದೆ ಅಂತ ಹೇಳ್ತಾ, ತಾವೆಲ್ಲ ನಿರೀಕ್ಷಕಿ ತುಕಾರಾಮ್ ಸಾಹೇಬ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ. ತುಕಾರಾಮ್ ಸಾಹೇಬ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. 4 ಬಾರಿ MLA ಕೆಲಸ ಮಾಡಿದ್ದಾರೆ, MLA ಕೆಲಸ ಮಾಡ್ತಾ ಇದ್ದಾರೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಇದು ನಡೀತಾ ಇತ್ತು, ಬೆಳಗಾಮಲ್ಲಿ ಸೆಷನ್ ನಡೀತಾ ಇತ್ತು. ಜನವರಿಯಲ್ಲಿ ಸೆಷನ್ ಇರುವಾಗ ನಾನು ಎಲ್ಲೋ ಚೇಂಬರಲ್ಲಿ, ನನ್ನ ಮೇಲೆ ಚೇಂಬರಲ್ಲಿ ಕೂತಿದ್ದೆ. ಮೇಲೆ ಚೇಂಬರಲ್ಲಿ ಬಂದು ಫೈಲ್ ಹಿಡ್ಕೊಂಡು ಬಂದರು, ಹಿಂಗೆ ಅಡ್ಡ ಮಾಡ್ಕೊಂಡು ಫೈಲ್ ಹಿಂಗೆ ಹಿಡ್ಕೊಂಡು ಬಂದರು. ಅಣ್ಣ ನಂದು ಏನೋ ನನ್ನ ತಾಲೂಕಿನ ಕೆಲಸ ಮಾಡಿಕೊಡಿ ಅಂತ. ನಾನು ಹೇಳಿದೆ, ಅಣ್ಣ PA ಕಳಿಸಿದ್ರೆ ಸಾಕಾಗಿದ್ದಿಲ್ಲ, ನೀನು ಒಬ್ಬ ಮಾಜಿ ಮಂತ್ರಿ ಅಣ್ಣ, ನೀನು ಲೀಡ್ರಾಗಿ ಬೆಳೆದ್ಬಿಟ್ಟಿದ್ಯಾ, ನೀನೇನಕ್ಕೆ ಬರೋಕ್ಕೆ ಹೋದೆ ಅಂದರೆ, ಅಣ್ಣ ಇವತ್ತು ನನ್ನ ತಾಲೂಕವ್ರು ನಾನು 4 ಬಾರಿ MLA ಮಾಡಿದಿಕ್ತಾನೆ ನಾನು ಈ ಮಟ್ಟಿಗೆ ಬೆಳೆದಿರೋದು. ಅವ್ರ ಋಣ ನನ್ನ ಕೊನೆ ರಕ್ತ ಕೊಟ್ಟು ನನ್ನ ಋಣ ತೀರ್ಸಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಹಾಗಾಗಿ ನಿಮ್ಮಲ್ಲಿ ದಯಮಾಡಿ ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಕಾರಾಮ್ ಅಂತ ಮಹಾನ್ ವ್ಯಕ್ತಿ ನಮ್ಗೆ ಸಿಕ್ಕಿರೋದೇ ಪುಣ್ಯ ಅಂತ ಹೇಳ್ತಾ ಇದ್ದೀನಿ ನಾನು. ನಮ್ಗೆ ಸಿಕ್ಕಿರೋದೇ ಪುಣ್ಯ. ಹಾಗಾಗಿ ತಾವೆಲ್ಲ ಒಂದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮತವನ್ನು ಕೊಡಬೇಕಂತ. ಸೀರಿಯಲ್ ನಂಬರ್ ಏನು ಹೇಳಿ? ಸೀರಿಯಲ್ ನಂಬರ್ ಎತ್ತಿ, ಕೈಯಲ್ಲ, ಕೈ ಎತ್ತಾ ಇಲ್ಲ ಯಾರು, ಕೈ ಎತ್ತಬೇಕು. ಒಂದಕ್ಕೆ ಮತ ಕೊಟ್ಟು ಗೆಲ್ಸ್ಕೊಂಡು ಬರ್ಬೇಕಂತ ನಾನು ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.